ಗೊತ್ತಿಲ್ಲ, ಲಾಯರ್ಗಳು ಮಾಡ್ತಾ ಇದ್ದಾರೆ, ನಮ್ಮ ವಕೀಲರುಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ ಕೇಳಿಸ್ತಾ ಇಲ್ವಾ? ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫ್ ಕೂಡ ಕೇಳಿದ್ದೀವಿ, ಸ್ಟೇ ಕೊಡಿ ಅಂತ. ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಹಿರಿಯ ವಕೀಲರು. ಅವ್ರು ಬರ್ತಾ ಇದ್ದಾರೆ, ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡೋಣ, ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ. ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಏನು ತಪ್ಪೇನು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅದರಿಂದ ಮೈ ಕಾನ್ಸಿಯನ್ಸ್ ಈಸ್ ವೆರಿ ಕ್ಲಿಯರ್. ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ 40 ವರ್ಷಗಳಾಯಿತು. ನಿನ್ನೆಗೆ 1984 ಆಗಸ್ಟ್ 17ನೇ ತಾರೀಕಿಗೆ 40 ವರ್ಷಗಳಾಯಿತು. 40 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿದೆ. ಅದು ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ, ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಸರ್, ಹಿಂದೆ ರೀಡು ಪ್ರಕರಣ ಇರ್ಬೋದು, ಓಬ್ಲಾಸ್ಟ್ ಪ್ರಕರಣ 2 ಸಾಲ ಮೇಲೆ ಆರೋಪ ಬಂದಿತ್ತು. ರೀಡು ಪ್ರಕರಣ ಕೆಂಪಣ್ಣ ಕೊಟ್ರಿ, ವರದಿ ಏನಾಯ್ತು ಗೊತ್ತಾಗಿಲ್ಲ. ನ್ಯೂಬ್ಲಾಟ್ ವಾಚ್ ಸರ್ಕಾರ ವಾಪಸ್ ಕೊಟ್ರಿ, ಆರೋಪ ಎಲ್ಲ ನೆಂಜಿ ಹಾಕ್ತಿದ್ರು ಸರ್. ನಾವು ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ? ಮಧ್ಯದಲ್ಲಿ ಯಾಕೆ ಪ್ರಶ್ನೆ ಕೇಳಿದೆ? ಹಿಂದೆ ರೀಡು ಅಲ್ಲಪ್ಪ, ನಾನು ಮಧ್ಯದಲ್ಲಿ ಯಾಕೆ ಪ್ರಶ್ನೆ? ಯಾವಾಗಲೂ ಮಧ್ಯದಲ್ಲಿ ಪ್ರಶ್ನೆ ಕೇಳೋದು? ನಾನು ಹೇಳಿ ಮುಗಿಸೋದು, ಆಮೇಲೆ ಕೇಳಬೇಕು ಪ್ರಶ್ನೆ. ನೋಡಮ್ಮ, ನಾನು ಹೇಳ್ಬಿಡ್ತೇನೆ. ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರೆಗೆ ಮಾಡಲ್ಲ. ಈ ರಾಜಭವನವನ್ನ ಉಪಯೋಗಿಸ್ಕೊಂಡು ಬಿಜೆಪಿಯವರು, JDSನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನಗೆ ಮಸಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಭಟನೆ. ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಲೀಗಲ್ ಫೈಟು ಕೂಡ ಮಾಡ್ತೀವಿ, ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ. ನಾನು ಇಲ್ಲ, ಡೆಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೊನ್ನೆ ಖರ್ಗೆ ಅವರು ಅಧ್ಯಕ್ಷರು ಇಲ್ಲಿ ಬಂದಿದ್ರಲ್ಲ, ಅದು ಭೇಟಿ ಮಾಡಿದ್ದೀನಿ. ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಮಾನಸಿಕವಾಗಿ ಮತ್ತೆ ನೈತಿಕವಾಗಿ ಕುಗ್ಗಿದ್ರಿ ಸರ್, ಸ್ವಲ್ಪ ನೀವು ಡಲ್ ಕಾಣ್ತಾ ಇದ್ರಿ. ನೀನು ಬಹಳ ಡಲ್ ಕಾಣಿಸ್ತಾ ಇರೋ. ನನ್ನ ಯಾಕೆ ಡಲ್ ಕಾಣಿಸ್ತಾ ಇದೆಯಾ? ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ, ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ. ನಿರಂತರವಾಗಿ ಮಾಡ್ಕೊ ಬಂದಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, ಈಗಲೂ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಭಯ. ಯಾಕೆ? ನಾನು ಬಡವ್ರ ಪರವಾಗಿದ್ದೀನಲ್ಲ. ನಂಬರ್ 1, ಅನೇಕ ಗ್ಯಾರಂಟಿಗಳು, ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದ್ವಲ್ಲ. ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಇಡೀ
ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ. ಆ ಭ್ರಮೆ ಈಡೇರಲ್ಲ. ಸಿಎಂ ಸರ್ ಗುರುವಾರ ಶಾಸಕಾಂಗ ಸಭೆ ಗುರುವಾರ ಶಾಸಕಾಂಗ ಸಭೆ ಕರೆದಿದ್ರು, ಏನ್ ಸರ್ ವಿಶೇಷ? ಆ? ಶಾಸಕಾಂಗ ಸಭೆ ಕರೆದಿದ್ರು. ಇಲ್ಲ, ಕರೆದಿರ್ಲಿಲ್ಲ, ಕರೆದಿದ್ದೀವಿ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.